ವರದಕ್ಷಿಣೆ ಕಿರುಕುಳ ಆರೋಪ, ಆತ್ಮಹತ್ಯೆಗೆ ಶರಣಾದ ಕಾನ್ಸ್ಟೇಬಲ್ ಪತ್ನಿ. ವರದಕ್ಷಿಣೆ ಕಿರುಕುಳ ನೀಡ್ತಾ ಇರುವುದಾಗಿ ಆರೋಪಿಸಿ ಕಾನ್ಸ್ಟೇಬಲ್ ಪತ್ನಿಯು ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಕ್ಯಾರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ. 26 ವರ್ಷದ ಲಕ್ಷ್ಮೀಪ್ರಿಯಾ ಆತ್ಮಹತ್ಯೆಗೆ ಶರಣಾದಂತಹ ಮಹಿಳೆ. ಈಕೆಯ ತಂದೆ ಕುಮಾರ್ ಆರಾಧ್ಯ ನೀಡಿದ ದೂರಿನ ಮೇರೆಗೆ HAL ಠಾಣೆಯ ಕಾನ್ಸ್ಟೇಬಲ್ ರಾಜೇಶ್, ಈತನ ತಂದೆ ತಾಯಿ ಸೇರಿದಂತೆ 4 ವಿರುದ್ಧ ವರದಕ್ಷಿಣೆ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಾಗ್ತಾ ಇದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಮೈಸೂರು ಮೂಲದ ಲಕ್ಷ್ಮೀಪ್ರಿಯಾಗೆ 2023ರಲ್ಲಿ ಕಾನ್ಸ್ಟೇಬಲ್ ಜೊತೆ ಮದುವೆಯಾಗಿತ್ತು. ಈ ವೇಳೆ 350 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ ಹಾಗೂ ಗೃಹ ಬಳಕೆ ವಸ್ತುಗಳನ್ನು ನೀಡಲಾಗಿತ್ತು. ದಂಪತಿಗೆ 8 ತಿಂಗಳ ಹೆಣ್ಣು ಮಗುವಿದೆ. ಮದುವೆಯಾದ ಕೆಲ ತಿಂಗಳ ಬಳಿಕ ವರದಕ್ಷಿಣೆ ಹಣಕ್ಕಾಗಿ ಪತಿ ಪೀಡಿಸ್ತಾ ಇದ್ದ. ಬಾಣಂತನಕ್ಕಾಗಿ ತವರು ಮನೆಗೆ ಬಂದಾಗಲೂ ಮಾನಸಿಕ ಬೆಂಬಲ ಹಾಗೂ ಆರೈಕೆ ಮಾಡದೆ ಕಿರುಕುಳ ನೀಡಿದ್ದ. ಈ ಮಧ್ಯೆ ರೇಖಾ ಎಂಬಾಕೆಯ ಜೊತೆ ವಿವಾಹೇತರ ಸಂಬಂಧ ಹೊಂದಿದ್ದ. ಇದನ್ನ ಮಗಳು ಪ್ರಶ್ನಿಸಿದ್ದಕ್ಕೆ ಕಿರುಕುಳ ನೀಡುವುದನ್ನ ಮುಂದುವರೆಸಿದ್ದ. ಮೇ 22ರಂದು ತನ್ನ ಕಿರಿ ಮಗಳಿಗೆ ವಾಟ್ಸ್ಆಪ್ನಲ್ಲಿ ಮೊಬೈಲ್ ಪಾಸ್ವರ್ಡ್ ಕಳುಹಿಸಿ ಸ್ವಿಚ್ ಆಫ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈ ಸಂಬಂಧ ರಾಜೇಶ್ ಹಾಗೂ ಆತನ ಮನೆಯವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಮಹಿಳೆ ತಂದೆ ತಿಳಿಸಿದ್ದಾರೆ. ವರದಕ್ಷಿಣೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರು ರಾಜೇಶ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಮೇಲ್ನೋಟಕ್ಕೆ ವರದಕ್ಷಿಣೆ ಕಿರುಕುಳ ನೀಡಿರುವುದು ಕಂಡು ಬಂದಿದೆ. ಕೌಟುಂಬಿಕ ಕಲಹಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಮಾಹಿತಿ ಲಭ್ಯ ಆಗಿದೆ. ದೂರಿನಲ್ಲಿ ರೇಖಾ ಎಂಬಾಕೆ ಜೊತೆ ಅಕ್ರಮ ಸಂಬಂಧ ಇರುವ ಬಗ್ಗೆ ಖಚಿತವಾಗಿಲ್ಲ. ಸದ್ಯ ತನಿಖೆ ಮುಂದುವರೆದಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ನಮಸ್ತೆ. ಸುಭಾಷ್ ಎಸ್, ಸಾಮಾಜಿಕ ಹೋರಾಟಗಾರ. ಕೇರ್ಪುರಂ ಠಾಣೆಗೆ ಸಂಬಂಧಪಟ್ಟ ಹಾಗೆ ರಾಜೇಶ್ ಆರಾಧ್ಯ ಎಂಬ HAL ಅಲ್ಲಿ ಕೆಲಸ ಮಾಡ್ತಾ ಇರೋ ಪೊಲೀಸ್ PC ಅವರ ಹೆಂಡತಿ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಇದೇ ಸ್ಟೇಷನ್ ಕ್ವಾರ್ಟರ್ಸ್ ಇರುತ್ತೆ. ಆ ಕ್ವಾರ್ಟರ್ಸಲ್ಲೇ ಅವ್ರು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಮೇಲ್ನೋಟಕ್ಕೆ ಅವರು ಏನು ಗಂಡ ಹೆಂಡತಿ ಜಗಳ ಅಂತ ಅನ್ನಿಸ್ತು. ತನಿಖೆ ಚುರುಕಾಗಿದೆ. ಅವರು ಅರೆಸ್ಟು ಸಹ ಆಗಿದ್ದಾರೆ. ಆದರೆ ವರದಕ್ಷಿಣೆ ಕಿರುಕುಳ ಅಂತೇಳಿ ಅವ್ರ ತಂದೆ ದೊಡ್ಡ ಆರೋಪ. ಜನಸಾಮಾನ್ಯರಿಗೆ ತೊಂದರೆ ಆದರೆ ಎಲ್ಲರೂ ಪೊಲೀಸರ ಹತ್ರ ಹೋಗ್ತಾರೆ. ಇಲ್ಲಿ ಪೊಲೀಸವರೇ ಕ್ರೈಮ್ ಆಗಿರದೆ ಅಂತಂದ್ಬಿಟ್ಟು ಒಂದು ಆರೋಪ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ಮೇಲೆ ತುಂಬ ಆರೋಪಗಳು ಬರ್ತಾ ಇದ್ದಾವೆ. ಎಲ್ಲ ಕಳ್ತನಗಳು ನೋಡಿ, ಮೊನ್ನೆ ಯಾವುದೋ ಒಂದು ರಾಬರಿ ಆಯಿತು, ಅದರಲ್ಲೂ ಪೊಲೀಸರ ಕೆಲಸ ಇದೆ. ಮೊನ್ನೆ ಕಳ್ತನ ಒಂದಾಗಿತ್ತು ಎಲೆಕ್ಟ್ರಾನಿಸಿಟಿ ಸಂಬಂಧಪಟ್ಟಾಗ, ಅದರಲ್ಲೂ ಪೊಲೀಸ್ ಪೇದೆ ಒಂದು ಕೈವಾಡ ಇದೆ. ಈ ರೀತಿ ಕ್ರೈಮ್ ಪೊಲೀಸರು ದಿನ ಮಾಡ್ತಾನೆ ಹೋಗ್ತಾ ಇರ್ತಾರೆ. ನನ್ನ ಉದ್ದೇಶ ಇಷ್ಟೇ, ಯಾರೇ ಆಗಲಿ ತಪ್ಪು ಮಾಡಲಿ, ಇಲ್ಲಿ ಪೊಲೀಸು, ಡಾಕ್ಟ್ರು, ಇನ್ನೊಬ್ಬರು ಅಲ್ಲ, ಇಲ್ಲಿ ಫಸ್ಟು ಮನುಷ್ಯತ್ವ ಅಂತ ಬರುತ್ತೆ. ಅದರಲ್ಲೂ ಈ ಹೆಣ್ಮಗು ಯಾವುದು ಸೂಸೈಡ್ ಮಾಡ್ಕೊಂಡಿರೋದು, ಅವ್ರ ಹೆಂಡತಿ ಮೂಲತಃ ಮೈಸೂರಿನವರಂತೆ. ಅವರು ಸಹ 300 ಗ್ರಾಮ್ ಚಿನ್ನ ಕೊಟ್ಟು, 1 ಕೆಜಿ ಬೆಳ್ಳಿ ಕೊಟ್ಟು, ಒಳ್ಳೆ ರೀತಿಯ ಮನೆಗೆ ಎಲ್ಲ ಬೇಕಾದಂಥ ಉಪಯುಕ್ತ ವಸ್ತುಗಳೆಲ್ಲ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದಾರೆ ಅಂತ ಅವ್ರ ತಂದೆ ಆರೋಪಿಸ್ತಾ ಇದ್ದಾರೆ. ಏನೇ ಆಗಲಿ ಆ ಸಾವಿಗೆ ನ್ಯಾಯ ಸಿಗಬೇಕು. ಇವರ ಏನಾದರೂ ವರದಕ್ಷಿಣೆ ಕಿರುಕುಳ ಹಾಗೂ ಈ ಮತ್ತೇನಾದ್ರು ದುಡ್ಡಿಗೆ ಡಿಮ್ಯಾಂಡ್ ಇಟ್ಟು ಏನಾದ್ರು ಆತ್ಮಹತ್ಯೆ ಮಾಡಿದರೆ ದಯವಿಟ್ಟು ಇದನ್ನು ಸೂಕ್ತವಾಗಿ ತನಿಖೆ ಮಾಡಿ ಅವರ ವಿರುದ್ಧ ಎಲ್ಲರಿಗೂ ಹೇಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಒಳಪಡಿಸ್ತಿರೋ ಅದೇ ರೀತಿ ಪೊಲೀಸ್ ಅವರು ಇವರು ಅಂತ ತಾರತಮ್ಯ ನೋಡದೆ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.